ಟೆಸ್ಟ್ ಮೂಡ್ ಆನ್ ಮಾಡಿ ಎಲ್ಲ ಚೆಕ್ ಮಾಡ್ತೀನಿ ಇವಾಗ ಈ ಮಾಡೋದಲ್ಲಿ ಹೇಗೆ ಅಂತ. ಇದು ಆನ್ ಮಾಡಿದ ತಕ್ಷಣ ಎರಡು ಹಿಂಗೆ ಹೋಲ್ಡ್ ಮಾಡಬೇಕು ಹಿಡ್ಕೊಂಡು. ಸೊ ಟೆಸ್ಟ್ ಮೂಡ್ ಆನ್ ಆಗುತ್ತೆ ನೋಡಿ. ಟೆಸ್ಟ್ ಮೂಡ್ ಆನ್ ಆಯಿತು. ಸೊ ನಾವು ಇವಾಗ ಫಸ್ಟು ಈ ಬಟನ್ ನಂಬಬೇಕಾಗುತ್ತೆ. ಅಂಕದ ಮೇಲೆ ನಾವೆಲ್ಲ ಪ್ರೋಗ್ರಾಮ್ ಸೆಲೆಕ್ಟ್ ಆಗ್ತಾಯಿದೆಯಾ ನೋಡ್ಕೋಬೇಕಾಗುತ್ತೆ. ಎಲ್ಲ ಪ್ರೋಗ್ರಾಮ್ ಸೆಲೆಕ್ಟ್ ಆದಮೇಲೆ ಆಫಲ್ಲಿ ಇಕ್ಬಾರ್ದು, ಲಾಸ್ಟು ಪ್ರೋಗ್ರಾಮಲ್ಲಿ ಇಕ್ಬೇಕಾಗುತ್ತೆ ಮತ್ತು ಆನ್ ಮಾಡಬೇಕಾಗುತ್ತೆ. ಇವಾಗ ಟೆಸ್ಟ್ ಮೂಡ್ ಡೋರ್ ಲಾಕಿಂಗ್ ವೇಟಿಂಗ್. ಸೊ ಡೋರ್ ಹಾಕೋಣ. ನೀರು ತೊಗೊತಾ ಇದೆ ನೋಡಿ. ಟೆಸ್ಟ್ ಮೂಡ್ ಪ್ರೀ ವಾಶ್ ವಾಲ್ ನೋಡಿ. ಪ್ರೀ ವಾಶ್ ವಾಲ್ ಆನ್ ಆಗಿದೆ. ಇಲ್ಲಿ ಈ ಕಡೆ ವಾಲ್ ಅಂದರೆ ಈ ವಾಲ್ ಆನ್ ಆಗಿರುತ್ತೆ. ಸೊ ಇಲ್ಲಿಂದ ನೀರು ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಚೆಕ್ ಮಾಡ್ಕೊಳ್ಳೋಣ. ಈ ಕಡೆ ಬಂತು ನೀರು. ಸೊ ಟೆಸ್ಟ್ ಮೂಡ್ ಮೈನ್ ವಾಶ್ ವಾಲ್ ಆನ್ ಆಗಿದೆ. ಓಕೆನಾ. ಸೊ ಯಾವುದ್ರಲ್ಲಾದ್ರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟು ಎರರ್ ಬರುತ್ತೆ. ಇವಾಗ ಟೆಸ್ಟ್ ಮೂಡ್ ಬೋತ್ ವಾಲ್ ಅಂದರೆ ಎರಡೂ ವಾಲಲ್ಲಿ ಆನ್ ಆಗಿದೆ. ಅವಾಗ ಮಿಡ್ಡಲ್ಲಿ ನೀರು ಬರ್ತಾ ಇರುತ್ತೆ ನೋಡಿ. ಮಿಡ್ಡಲ್ಲಿ ಕಂಫರ್ಟ್ ತೊಗೊಳಕ್ಕೆ, ಕಂಫರ್ಟು ಡೆಟಾಲ್ ಆಗ್ತಿರಲ್ಲ ಅಲ್ಲಿ. ನೆಕ್ಸ್ಟು ಬಬಲ್ಸ್ ಪಂಪ್ ಚೆಕ್ ಟೆಸ್ಟ್ ಮೂಡ್ ಆನ್ ಅಂದರೆ ಈ ಮಾಡಲ್ಲಿ ಬಬಲ್ ಟೆಸ್ಟ್ ಇದೆ ಇಂತ ನೋಡಿ. ಏರ್ ಬಬಲ್ ಟೆಸ್ಟ್ ಇದೆ ಅಂದರೆ ವಾಷಿಂಗ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ. ಸೊ ಅದು ಟೆಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಗುಡು ಅಂತ ನೋಡಿ. ಇದೇ ಬಬಲ್ ಟೆಸ್ಟ್ ಇದೆ, ಬಬಲ್ ಅದು ಟೆಸ್ಟ್ ಮಾಡ್ಕೊತು. ನೆಕ್ಸ್ಟು ಟೆಸ್ಟ್ ಮೂಡು ಮೋಟರು ಟಂಬ್ಲಿಂಗ್ ಪ್ಲಸ್ ಹೀಟರ್. ಟೆಸ್ಟ್ ಮೋಟರು ಮತ್ತು ಟಂಬ್ಲಿಂಗ್ ಪ್ಲಸ್ ಹೀಟು ಆಗ್ತಾ ಇರುತ್ತೆ, ಮೋಟ್ರ್ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಇದನ್ನು ಚೆಕ್ ಮಾಡ್ಕೋಬೇಕು ನೋಡಿ. ಮೋಟ್ರು ಕೂಡ ರೊಟೇಷನ್ ಆಗ್ತಾ ಇದೆ, ಎರಡೂ ಕಡೆ ಟಂಬ್ಲಿಂಗ್ ಆಗುತ್ತೆ ಮತ್ತು ಹೀಟ್ರು ರನ್ ಆಗಿರುತ್ತೆ. ಸೊ ಎರಡೂ ಕರೆಕ್ಟ್ ಇದ್ದರೆ ಇದು ನೆಕ್ಸ್ಟ್ ಟೆಸ್ಟ್ ಮಾಡಿ ಹೋಗುತ್ತೆ. ಕಂಪ್ಲೀಟಾಗಿ ನೋಡಿ. ನಿಮಗೆ ಏನೇ ಪ್ರಾಬ್ಲಮ್ ಬಂದರೂ ಟೆಸ್ಟ್ ಮೂಡ್ ಹಾಕೋದು ಎಲ್ಲ ಥರ ಮಿಷಿನ್ದು ನಾನು ಬರೋ ವೀಡಿಯೋಗಳಲ್ಲೂ ಮಾಡ್ತೀನಿ. ಸೊ ಇವಾಗ ಸರ್ಕ್ಯೂಟ್ ಪಂಪ್ ಚೆಕ್ಕಿಂಗು. ಸರ್ಕ್ಯೂಟ್ ಪಂಪ್ ಅಂದರೆ ಇಲ್ಲೇ ಎರಡು ಪಂಪ್ ಇರುತ್ತಲ್ಲ, ಅದರಲ್ಲಿ ಒಂದು ಪಂಪು ಸರ್ಕ್ಯೂಟ್ ಪಂಪ್ ನೀರು ಹಿಂಗೆ ಬರುತ್ತೆ ನೋಡಿ. ಆನ್ ಮಾಡ್ತೀನಿ ಇವಾಗ. ಬ್ಲಿಂಕ್ ಆಗ್ತಾಯಿದೆ, ಪ್ರೆಸ್ ಮಾಡೋಣ ನೋಡಿ. ಆನ್ ಆಯಿತು ನೋಡಿ. ನೀರು ಬೀಳ್ತಾಯಿದೆ ಒಳಗಡೆ ಸೌಂಡ್. ಮತ್ತು ಡ್ರೈನ್ ಪಂಪು ಆನ್ ಆಗಿರುತ್ತೆ ನೋಡಿ. ಇವಾಗ ಟೆಸ್ಟ್ ಮೂಡ್ ಡ್ರೈನ್ ಪಂಪು. ಡ್ರೈನ್ ಪೈಪಿಂದ ನೀರು ಹೋಗ್ತಾ ಇರುತ್ತೆ. ಹೋಗ್ತಾ ಇದೆ. ಇವಾಗ ನೆಕ್ಸ್ಟು ಮೋಟರ್ ಸ್ಪಿನ್ನಿಂಗ್ ನೋಡಿ. ಟೆಸ್ಟ್ ಮೋಡ್ ಮೋಟರ್ ಸ್ಪಿನ್ನು. ಸೊ 5 ಸ್ಪಿನ್ ತಗೊಳುತ್ತೆ. ಇವಾಗ ನಾವು ಚೆಕ್ ಮಾಡಿದ ಟೆಕ್ನಿಕಲ್ಲಿ ಎಲ್ಲ ಫಂಕ್ಷನ್ಸ್ ರನ್ನಿಂಗ್ ಇದೆಯಾ ಅಂತ. ಫಿಸಿಕಲ್ಲಿ ನೀವು ಸಸ್ಪೆನ್ಷನ್ನು ಮತ್ತು ನಾಯ್ಸು ಅವೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಬೇರಿಂಗ್ ನಾಯ್ಸು, ಪಂಪ್ ನಾಯ್ಸು ಆ ಥರ. ಟೆಸ್ಟ್ ಮೂಡ್ ಎಂಡ್ ಆಗಿದ ತಕ್ಷಣ ನೋಡಿ ಎಲ್ಲ ಆಫ್ ಆಯಿತು. ಟೆಸ್ಟ್ ಮೋಡ್ ಡೋರ್ ಅನ್ಲಾಕಿಂಗ್ ವೇಟ್. ಸೊ ಡೋರು ಅನ್ಲಾಕ್ ಆಗುತ್ತಾ ಅದಕ್ಕೂ ಕೂಡ ಟೆಸ್ಟ್ ಮೋಡಲ್ಲಿ ಕೊನೆಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇವೆಲ್ಲ ಕಂಪ್ಲೀಟ್ ಆದಮೇಲೆ ಟೆಸ್ಟ್ ಮೋಡ್ ಎಂಡ್ ಅಂತ ಬರುತ್ತೆ. ಸೆನಟೋರಾ ಅಕ್ವಾ SX 8 kg 1400 RPM ಇರೋ ಮಾಡಲಿದ್ದು. ತುಂಬ ಒಳ್ಳೆ ಮಾಡಲ್ಲು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಬಿಸಿಲು ಬಿದ್ದು ಶೇಡ್ ಆಗಿದೆ ಸ್ಟಿಕ್ಕರ್ಸ್ ಅಷ್ಟೇ. 4 ವರ್ಷ ವ್ಯಾರಂಟಿ, 100%, 10 ಇಯರ್ಸು ಸ್ಪೇರ್ ಪಾರ್ಟ್ಸ್ ಸಪೋರ್ಟು. ಏನು ವಾರಂಟಿ ಬರೋಲ್ಲ 10 ಇಯರ್ಸು, 4 ಇಯರ್ಸ್ ಮಾತ್ರ. ಇನ್ನು ಮಿಕ್ಕಿ 6 ಇಯರ್ಸ್ ತನಕ ನಿಮಗೆ ಸ್ಪೇರ್ ಪಾರ್ಟ್ಸು ಸಿಗದಿರೋ ಥರ ನಾವು ಕಂಪ್ನಿಯವರು ನಿಮಗೆ ಸಪ್ಲೈ ಮಾಡ್ತೀವಿ ಅಂತ ಇಲ್ಲಿ ಹಾಕಿರೋದು. ಸೊ ಯಾವ ಥರ ಸ್ಪೆಸಿಫಿಕ್ ವಾಶ್ಗಳಿದೆ ಅಂತ ಇಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ. ನಿಮಗೆಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಸೊ ಅದರಿಂದ ಎಂಡ್ ಆಗೋದು ತೋರಿಸಿ ನೋಡಿ. ಟೆಸ್ಟ್ ಮೂಡ್ ಓಕೆ ಎಂಡ್, ಟೆಸ್ಟ್ ಮೂಡ್ ಓಕೆ ಎಂಡ್. ಸೊ ಡೋರು ಕೂಡ ಓಪನ್ ಆಗುತ್ತೆ. ನಿಮಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿರ್ಬೋದು ಟೆಸ್ಟ್ ಮೋಡ್ ಅಂದರೆ ಏನು ಅಂತ. ಗೊತ್ತಾಗಿದೆ ಒಂದು ಲೈಕ್ ಮಾಡಿ, ಅದ್ರ ಮುಖಾಂತರ ಸಪೋರ್ಟ್ ಮಾಡಿ, ಎಲ್ಲರಿಗೂ ಅರ್ಥ ಆಗಲಿ, ಈಸಿಯಾಗಿ ರಿಪೇರಿ ಮಾಡೋವಂಥ ಸಾಧ್ಯತೆ ಆಗಲಿ. ಥ್ಯಾಂಕ್ ಯು. ನೋಡಿ ಇನ್ನೊಂದು ತೋರಿಸಿದ ಹಾಗೆ ಪ್ರೋಗ್ರಾಮ್ ಯೂಸ್ ಮಾಡಿರೋದು ಸೈಕಲ್ಸು.
1173 1173 ಸತಿ ಮಿಷಿನ್ನ ಯೂಸ್ ಮಾಡಿದ್ದಾರೆ ಅವರು ಇದುವರೆಗೂ. ಸೊ ಇದು ಕೂಡ ಕೌಂಟ್ ಆಗುತ್ತೆ ಈ ಮಿಷಿನಲ್ಲಿ.